ಲ್ಯಾಂಡ್ ಸ್ಲೈಡ್, ಫ್ಲಡ್. ಪ್ರತಿ ವರ್ಷ ನಮಗೆ ಬರೋದು ತಂಡ 10th ಬೆಟಾಲಿಯನ್ NDRF. ಪ್ರತಿ ವರ್ಷದಂತೆ ಈ ವರ್ಷ ನಾವು ಸ್ಪೆಷಲ್ ಆಗಿ ಹನಿ ಅಂತ ಒಂದು ಡಾಗ್ ನಮ್ಮ ಜೊತೆ ಕ್ಯಾರಿ ಮಾಡಿದ್ದೀವಿ. ತುಂಬ ಹೈ ಸೆನ್ಸಿಟಿವ್ ಸ್ನ್ಯಾಪ್ ಮಾಡುತ್ತಿದ್ದರಿಂದ ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಸ್ನ್ಯಾಪ್ ಮಾಡಿದಾಗ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು ಮಾತಾಡ್ತಾ ಇದ್ದೀನಿ. ಮಳೆಗಾಲ ಆರಂಭ ಆಗಿದೆ, ಆದ್ರೆ ದೊಡ್ಡ ಮಳೆಯ ಇದೇನು ಕಾಣ್ತಾ ಇಲ್ಲ, ಲಕ್ಷಣ ಇಲ್ಲ. ಬಿಸಿಲು ಮಳೆ ಬರ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ, ಸ್ಪೆಷಲಿ ಮಡಿಕೇರಿಯಲ್ಲಿ ಅಂತ ಈಗ ಸದ್ಯಕ್ಕೆ ಇವತ್ತಿನ ದಿನ ನಮಗೆ ಜೋರಾದ ಬಿಸಿಲು ಕಾಣ್ತಾ ಇದೆ. ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಮೋಡ ಆಯ್ತು, ಆದ್ರೆ ಇವತ್ತು ಬಿಸಿಲಿನ ವಾತಾವರಣ ಇದೆ. ನಮಗೆ ಮಳೆಗಾಲ ಬಂತು ಅಂದಾಕ್ಷಣ, ಸ್ಪೆಷಲಿ 2018ರ ನಂತರದ ವರ್ಷಗಳಲ್ಲಿ ಬಹಳ ಆತಂಕ ಕಾಡುತ್ತೆ ಕೊಡಗಿನ ಜನರನ್ನ. ಜೊತೆಗೆ ಜನರು ಮಾತ್ರವಲ್ಲ, ನಮ್ಮ ಆಡಳಿತ ವ್ಯವಸ್ಥೆಗೂ ಕೂಡ ಒಂದು ಸವಾಲಿನ ವಿಷಯ ಆಗಿರುತ್ತೆ ಈ ಮಳೆಗಾಲ ಅನ್ನೋದು. ಯಾಕಂದ್ರೆ 2018ರ ನಂತರದಲ್ಲಿ ಕೊಡಗಿನಲ್ಲಿ ನಿರಂತರವಾಗಿ ಆದಂತಹ ಪ್ರಾಕೃತಿಕ ವಿಪತ್ತು ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆದಂತಹ ಘಟನಾವಳಿಗಳು ಆ ಮಳೆಗಾಲದ ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಚಾಲೆಂಜ್ ಅನ್ನ ತಂದು ಒಡ್ತಾ ಇದೆ. ಆ ನಿಟ್ಟಿನಲ್ಲಿ 2017, 19, 20 ನಿರಂತರವಾಗಿ ವಿಪತ್ತಾಗಿತ್ತು. ಆ ಸಂದರ್ಭದಲ್ಲಿ ಬೇರೆ ಹೊರಗಡೆಯಿಂದ NDRF ಟೀಮ್ ಅನ್ನ ನಮ್ಮ ಇಲ್ಲಿಗೆ ಕರೆಸ್ಕೊಂಡಿದ್ರು. ಅದಾದ ನಂತರದ ವರ್ಷಗಳಲ್ಲಿ ಪ್ರತಿ ವರ್ಷ ಮುಂಜಾಗ್ರತಾ ಕ್ರಮವಾಗಿ ಕೊಡಗು ಜಿಲ್ಲೆಗೆ ತಂಡವನ್ನ ಕರೆಸ್ಕೊಳ್ತಾ ಇದ್ದಾರೆ. ಈ ಬಾರಿ ಕೂಡ ಮಡಿಕೇರಿಗೆ ಬಂದಿದೆ. ಆ ತಂಡದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೋಡ್ತಾ ಇದ್ರೆ 2 ವಾಹನ ಇದೆ, ಒಂದು ಬಸ್ ಇದೆ, ಒಂದು ಲಾರಿ. ಇದರಲ್ಲಿ ಅವರ ಎಕ್ವಿಪ್ಮೆಂಟ್ಸ್ ನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಅವ್ರ ಟೀಮ್ ಅವರು ಕೂಡ ಇದ್ದಾರೆ. ಬೇರೆ ಬೇರೆ ಕಡೆಗಳಿಗೆ ತೆರಳಿ ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಮಾಡಿದ್ದಾರೆ. ಆ ಬಗ್ಗೆ ನಾನು ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಂಟೆಂಟ್ ಮಾಡ್ತಾ ಇದ್ದೇನೆ. ನೀವು ನಾನು ಫಸ್ಟ್ ಟೈಮ್ ನಮ್ಮನ್ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿಪತ್ತು ನಿರ್ವಹಣಾ ಪರಿಣಿತರಾಗಿರುವಂತಹ ಅನನ್ಯ ವಾಸುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕಳೆದ ಹಲವು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಇದೇ ವಿಚಾರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೇ ಮಾತಾಡ್ಸ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಅನನ್ಯ ವಾಸುದೇವ್ ಅವರು, ಹೇಗಿದ್ದೀರಿ? ಫೈನ್, ನಮಸ್ತೆ. ಮಳೆ ಇಲ್ಲ, ಬಿಸಿಲಿದೆ. ಬಿಸಿಲಿದೆ, ಮಳೆನೂ ಬರ್ಬೋದು. ಫಸ್ಟ್ ಕೇಳಬೇಕು ನಾನು, ನಿಮಗೆ ಈ ಪ್ರಾಕೃತಿಕ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಈ ಮಳೆಗಾಲದ ಪರಿಸ್ಥಿತಿ ಹೇಗೆ ಆಗ್ಬೋದು ಮುಂಜಾಗ್ರತವಾಗಿ, ಜೊತೆಗೆ ಪ್ರಿಡಿಕ್ಷನ್ ಕೊಟ್ಟಿರ್ತಾರೆ, ಈ ಸರ್ತಿ ಮಳೆ ಜಾಸ್ತಿ ಆಗುತ್ತಾ ಅಥವಾ ಏನೆಲ್ಲ ಇರುತ್ತೆ ಅಂತ. ಈ ಬಾರಿಯ ಕಂಡೀಷನ್ ಹೇಗಿದೆ ಅಂತ ನಿಮಗೆ ಮಾಹಿತಿ ಬಂದಿದೆ? ಅದೇ, ಈಗ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿರೋ ಹಾಗೆ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಈ ವರ್ಷ ಅನ್ನೋದು ಒಂದು ಲಾಂಗ್ ರೇಂಜ್ ಫೋರ್ಕಾಸ್ಟ್ ಎಲ್ಲ ಹತ್ರ ಹೇಳಿದ್ದಾರೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಜುಲೈ ಮತ್ತೆ ಆಗಸ್ಟ್ ತಿಂಗಳು ಸ್ವಲ್ಪ ಬರಬಹುದು. ಅಂದ್ರೆ ಬಹುಶಃ ಕೃಷಿ ಮತ್ತೆ ಡ್ರಿಂಕಿಂಗ್ ವಾಟರ್ಗೆ ಬೇಕಾದಷ್ಟು ಬರಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಬಟ್ ಅವರು ಟೈಮ್ ಟು ಟೈಮ್ ನಮಗೆ ಕೊಡ್ತಾ ಇರ್ತಾರೆ. ಸೊ ಅದ್ರ ಮೇಲೆ ಹೌದು, ಯಾವ ಟೈಮ್ ಚೇಂಜ್ ಆಗ್ಬೋದು. ಹೌದು. ಈಗ NDRF ವಿಚಾರಕ್ಕೆ ಬರೋಣ. ಕಳೆದ ಹಲವು ವರ್ಷಗಳಿಂದ ನಾವು ಪ್ರತಿ ವರ್ಷ ಟೀಮ್ ಅನ್ನು ಕರ್ಸ್ಕೊಳ್ತಾ ಇದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಏನಾದ್ರೂ ಆಗ್ಬಾರ್ದು, ಆದಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ನಮಗೆ ಬೇಕಾದಂತ ವ್ಯವಸ್ಥೆ ನಮ್ಮ ಬಳಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಈ ಬಾರಿ ಆಗಮಿಸಿರುವಂತಹ ತಂಡ ಎಲ್ಲಿಂದ ಬಂದಿದೆ, ಎಷ್ಟು ಮಂದಿ ಇದ್ದಾರೆ, ಏನೆಲ್ಲ ಇದೆ ಅವರ ತಂಡದಲ್ಲಿ? ಪ್ರತಿ ವರ್ಷ ನಮಗೆ ಬರೋದು ತಂಡ 10th ಬೆಟಾಲಿಯನ್ NDRF. ಹೆಡ್ ಕ್ವಾರ್ಟರ್ಸ್ ವಿಜಯವಾಡದಲ್ಲಿದೆ. ಬಟ್ ಬೆಂಗಳೂರಿನಲ್ಲಿ ರೀಜನಲ್ ರೆಸ್ಪಾನ್ಸ್ ಸೆಂಟರ್ ಅಂತ ಹೇಳಿ ಒಂದು RRC ಒಂದು ಯೂನಿಟ್ ಇದೆ. ಸೊ ಪ್ರತಿ ವರ್ಷ ಅಲ್ಲಿಂದ ಡೆಪ್ಯೂಟ್ ಆಗ್ತಾ ಇದೆ. ಎಷ್ಟು ಜನ ಬಂದಿದ್ದಾರೆ ಈ ಟೀಮ್ ಅಲ್ಲಿ? ಒಂದು ಟೀಮಲ್ಲಿ 30 ಜನ ಇರ್ತಾರೆ. ಯಾವ ವಿಭಾಗ ಇರುತ್ತೆ ಅವರಲ್ಲಿ? ಅಲ್ಲ, ವಿಭಾಗ ಅಂತ ಅಂದ್ರೆ ಈಗ ಅವ್ರದ್ದು ಎಕ್ವಿಪ್ಮೆಂಟ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪರ್ಟೈಸ್ ಇರ್ತಾರೆ. ಅಂದ್ರೆ ಒಬ್ರು ಡೀಪ್ ಡೈವರ್ ಇರಬಹುದು, ಆಮೇಲೆ ರೋಪ್ ರೆಸ್ಕ್ಯೂ ಮಾಡ್ಲಿಕ್ಕೆ ಅಂತಾನೆ ಸ್ಪೆಷಲೈಸ್ಡ್ ಅವರು ಇರ್ತಾರೆ. ಈ ಸಲ ಒಂದು ಡಾಗ್ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಅವರೊಂದೊಂದು ಬಿಲ್ಡಿಂಗ್ ಕೊಲಾಪ್ಸ್ ಅಥವಾ ಒಂದು ಲ್ಯಾಂಡ್ ಸ್ಲೈಡ್ ಆಗಿರೋ ಟೈಮಲ್ಲಿ ಲೈವ್ ವಿಕ್ಟಿಮ್ ನ ತೆಗಿಲಿಕ್ಕೆ ಅದಕ್ಕೊಂದು ಪರಿಣಿತಿ ಹೊಂದಿರುವಂತಹ ಒಂದು ಶ್ವಾನವನ್ನು ಕೂಡ ಕರ್ಕೊಂಡ್ ಬಂದಿದ್ದಾರೆ. ಯಾವ ಟೈಮಲ್ಲಿ ಇವ್ರನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ? ಸೊ ಯಾವ್ಯಾವ ಟೈಮ್ ಅಂತಂದ್ರೆ, ನಮ್ಮ ಜಿಲ್ಲೆಗೆ ಏನಂತಂದ್ರೆ ಬೇಸಿಕಲಿ ನಾವು ಅವ್ರನ್ನ ಡಿಪ್ಲಾಯ್ ಮಾಡ್ಕೊಂಡಿರುವಂತದ್ದು ಲ್ಯಾಂಡ್ ಸ್ಲೈಡ್, ಫ್ಲಡ್, ಮತ್ತೆ ಏನಾದ್ರು ಬಿಲ್ಡಿಂಗ್ ಕೊಲಾಪ್ಸ್ ಇತ್ತು ಅಂತ ಒಂದು ಮೇಜರ್ ಇಶ್ಯೂಸ್ ಇದ್ದಾಗ ಮಾತ್ರ. ಬಟ್ ನಮ್ಮಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇರಬಹುದು, ನಮ್ಮ ಫಸ್ಟ್ ರೆಸ್ಪಾಂಡರ್ಸ್ ಯಾವ ಯೂನಿಟ್ ಇದೆ ಅವರೆಲ್ಲ ವರ್ಕ್ ಮಾಡ್ತಾರೆ. ಸೊ ಅದಕ್ಕೂ ಮೀರಿದಂತಹ ಒಂದು ಪರಿಸ್ಥಿತಿ ಇತ್ತು ಅಂದಾಗ ನಾವು ಇವ್ರನ್ನ ಬಳಕೆ ಮಾಡಬಹುದು. ಇನ್ನೊಂದು, ಇಲ್ಲಿ ಆಗಮಿಸಿದ ತಂಡ ಎಷ್ಟು ಟೈಮರಿಂಗ್ ಇರುತ್ತೆ? ಕಂಪ್ಲೀಟ್ ಮಳೆಗಾಲ ಮುಗಿಯೋವರೆಗೆ ಇರುತ್ತಾ ಅಥವಾ ಇಂಥ ಲಿಮಿಟ್ಗೆ ಏನಂತ ಕರ್ಸ್ಕೊಂಡಿದ್ದೀರಾ? ಇಲ್ಲ, ಇದು ಭಾರತೀಯ ಹವಾಮಾನ ಇಲಾಖೆ ಮಾನ್ಸೂನ್ ವಿತ್ಡ್ರಾಲ್ ಆಗ್ತಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡೋವರೆಗೂ ಕೂಡ ನಮ್ಮಲ್ಲಿ ಇರ್ತದೆ ಟೀಮ್. ಪ್ರವಾಹ ಆದಂತಹ ಸಂದರ್ಭದಲ್ಲಿ ಅದರದೇ ಆದ ಪ್ರತ್ಯೇಕ ಇದು ಸ್ಕಿಲ್ ಬೇಕಾಗಿರುತ್ತೆ. ಇವ್ರದ್ದು ಆ ಕಾರ್ಯಚಟುವಟಿಕೆ ಜೊತೆಗೆ ಟ್ರೈನಿಂಗ್ ಎಲ್ಲ ಹೇಗಿರುತ್ತೆ? ನೀವು ಒಂದು ಮಾಹಿತಿ ಇರುತ್ತೆ ಅದರ ಬಗ್ಗೆ, ಯಾವ ರೀತಿ ಪರಿಣಿತಿ ಆಗಿರ್ತಾರೆ ಅಂತ? ಅಂದ್ರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ಸ್ವಿಮ್ಮಿಂಗ್ ಬರುತ್ತೆ. ಬಟ್ ಡೀಪ್ ಡೈವರ್ ಕೆಲವರು ಮಾತ್ರ ಇರ್ತಾರೆ.
ಸೊ ಅಂದ್ರೆ ಇಲ್ಲಿ ಎಲ್ರಿಗೂ ಕೂಡ ಲೈಫ್ ರೆಸ್ಕ್ಯೂಗೆ ಬೇಕಾಗಿರುವಂತಹ ಒಂದು ಪರಿಣಿತಿ, ಯಾವ್ಯಾವಾಗ ಏನೇನು ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆ, ಅದಷ್ಟು ಕೂಡ ಇವರಿಗೆ ಪರಿಣಿತಿ ಇರ್ತದೆ. ಅದರಲ್ಲೂ ಕೂಡ ಒಬ್ರು ಎಕ್ಸ್ಪರ್ಟೈಸ್ ಅಂತ ಹೇಳಿ ಒಂದು ವಿಂಗ್ ಇರ್ತದೆ. ಸೊ ಹಾಗಾಗಿ ಒಂದು ಟೀಮನ್ನು ಅವ್ರು ಸೆಲೆಕ್ಟ್ ಮಾಡಿದಾಗ ಎಲ್ಲರೂ ಇರುವಂತಹ ಒಂದು ಟೀಮನ್ನ ಕಳಿಸ್ಕೊಟ್ಟಿರ್ತಾರೆ. ಸೊ ಇನ್ಫ್ಯಾಕ್ಟ್ ಇವರ ಒಂದು ಅಡಿಗೆಯಿಂದ ಹಿಡಿದು ಎಲ್ಲ ಇವರೇ ಮಾಡ್ಕೊಳ್ಳುವಂಥದ್ದು. ಸೊ ಇವ್ರದೊಂದು ಮೆಸ್ ಕಮಾಂಡರ್ ಇರ್ತಾರೆ, ಕಂಪ್ಲೀಟ್ ಇವ್ರದೊಂದು ಸೆಟಪ್ ಇವರೊಂದು ಮಾಡ್ಕೊಂಡಿರ್ತಾರೆ. ಎಕ್ವಿಪ್ಮೆಂಟ್ಸ್ ಏನೆಲ್ಲ ಇದೆ ಇವ್ರ ಟೀಮಲ್ಲಿ? 2 ವೆಹಿಕಲ್ ನೋಡ್ತಾ ಇದೀವಿ ನಾವು. ಬೋಟ್ಸ್ ಇದೆ, OBMಗಳಿದಾವೆ, ಕಟರ್ಸ್ ಇದಾವೆ, ಕಾಂಕ್ರೀಟ್ ಕಟರ್ಸ್ ಇರ್ಬೋದು, ಅಥವಾ ಚೈನ್ ಸಾಸ್ ಇರ್ಬೋದು, ರೋಪ್ ಇರುತ್ತೆ, ಮತ್ತೆ CBR ಕೆಮಿಕಲ್, ಬಯಾಲಜಿಕಲ್, ರೇಡಿಯಾಲಜಿಕಲ್ ಅಂಡ್ ನ್ಯೂಕ್ಲಿಯರ್ ಡಿಸಾಸ್ಟರ್ಸ್. ಏನೊಂದು ಕೆಮಿಕಲ್ ಎಕ್ಸ್ಪೋಜರ್ ಆಯಿತು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ BS ಸೂಟ್ ಇರ್ಬೋದು, ಬ್ರೀತಿಂಗ್ ಅಪರೇಟಸ್ ಡಿವೈಸ್ ಇರ್ಬೋದು. ಸೊ ಇನ್ನೂ ಅನೇಕ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ತಾರೆ. ಪ್ರತಿ ವರ್ಷ ಒಂದು ಮಾಕ್ ಡ್ರಿಲ್ ಅಂತ ಮಾಡ್ತಾ ಇರ್ತೀರಿ ಬೇರೆ ಬೇರೆ ಕಡೆಗಳಿಗೆ ಹೋಗಿ. ಈ ಬಾರಿ ಎಷ್ಟು ಮಾಡಿದ್ರಿ? ಎಲ್ಲೆಲ್ಲಿಗೆ ಹೋಗಿದ್ರಿ? ಇಲ್ಲ, ನಮಗಿದು ಟೀಮ್ ಕಳೆದ ವಾರ ಡಿಪ್ಲಾಯ್ ಆಗಿರೋದ್ರಿಂದ ಈಗ ನಾವು ಪರಿಸ್ಥಿತಿನ ನೋಡಿಕೊಂಡು ಫಸ್ಟ್ ವಲ್ನರಬಲ್ ಏರಿಯಾಸ್ಗೆ ವಿಸಿಟ್ ಮಾಡ್ತಾ ಇದೀವಿ. ಈಗ ಮಡಿಕೇರಿ ಟೌನ್ ನಲ್ಲಿ ನಾವು ಹೋಗಿ ಬಂದಿದ್ವಿ, ಚಾಮುಂಡೇಶ್ವರಿ ನಗರ, ಇಂದಿರಾನಗರ ಈ ಕಡೆ ಸೈಡ್ ನಾವು ಹೋಗಿ ಬಂದಿದ್ವಿ. ನೆಕ್ಸ್ಟ್ ನಾವು ಪೂರಾ ಡಿಸ್ಟ್ರಿಕ್ಟ್ ನಾವು ಕವರ್ ಮಾಡ್ತೀವಿ, ಎಲ್ಲೆಲ್ಲಿ ವಲ್ನರಬಲ್ ಏರಿಯಾಸ್ ಇದೆ ಅಲ್ಲಿ ಮಾಡ್ತೀವಿ. ನಂತರ ಸಮಯನ ನಾವು ನೋಡಿಕೊಂಡು ಜಾಯಿಂಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ಫೈರ್ ಅಂಡ್ ಎಮರ್ಜೆನ್ಸಿ ಎಲ್ಲ ಸೇರಿಕೊಂಡು ನಾವು ಒಂದು ಮಾಕ್ ಡ್ರಿಲ್ ಕೂಡ ಮಾಡೋ ಒಂದು ಯೋಚನೆ ಇದೆ. ಇನ್ನೊಂದು ಫೈನಲ್ ಕೇಳಬೇಕು. ಈ ಪ್ರತಿ ವರ್ಷವೂ ಕೂಡ ಇಂತಿಂಥ ಜಾಗವನ್ನು ಒಂದು ಅಪಾಯಕಾರಿ ಪ್ರದೇಶ ಅಂತ ಗುರುತು ಮಾಡಿ ಮುನ್ಸೂಚನೆಯನ್ನು ಕೊಡ್ತಾ ಇದ್ರಿ. ಈ ಬಾರಿ ಅಂತ ಪ್ಲೇಸ್ಗಳನ್ನ ಗುರುತು ಮಾಡಿದ್ರೆ ಹೇಗೆ? ಭೂಕುಸಿತ ಮತ್ತೆ ಪ್ರವಾಹ ಸಾಮಾನ್ಯವಾಗಿ ಒಂದ್ಸಲ ಆದ್ಮೇಲೆ ಮತ್ತೆ ಅಲ್ಲಿ ರಿಪೀಟೆಡ್ ಆಗತ್ತೆ ಅಂತ ಹೇಳಿನೇ ಆಗೋದು. ಸೊ ನಾವು 88 ವಿಲೇಜಸ್ ನಾವು ವಲ್ನರಬಲ್ ವಿಲೇಜಸ್ ಅಂತ ಗುರುತಿಸ್ಕೊಂಡಿದ್ದೀವಿ ಆಲ್ ಓವರ್ ಡಿಸ್ಟ್ರಿಕ್ಟ್. ಅಲ್ಲಿ ಪ್ರಿಕಾಷನ್ಸ್ ಯಾವ ರೀತಿ? ಪ್ರಿಕಾಷನ್ಸ್ ಅದೇ, ಈಗ ಆಲ್ರೆಡಿ ತಹಶೀಲ್ದಾರ್ ಲೆವೆಲ್ ಅಲ್ಲಿ ಅವರು ನೋಟಿಸ್ ಕೊಟ್ಟಿರ್ತಾರೆ, ಮಳೆಗಾಲದಲ್ಲಿ ನೀವು ಸ್ವಲ್ಪ ನೋಡ್ಕೊಂಡು ನೀವು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅಂತ ಹೇಳಿ. ಮತ್ತೆ ಕಾಳಜಿ ಕೇಂದ್ರಗಳನ್ನ ಗುರುತಿಸ್ಕೊಂಡಿದೀವಿ. ಪ್ರತಿ ಹೋಬಳಿಗೂ ಕೂಡ ನೋಡಲ್ ಆಫೀಸರ್, ಅಸಿಸ್ಟೆಂಟ್ ನೋಡಲ್ ಆಫೀಸರ್, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಆದೇಶನ ಇಶ್ಯೂ ಮಾಡಿದ್ದಾರೆ. ನಂತರ ಅವ್ರ ನೋಡಲ್ ಆಫೀಸರ್ಸ್ ಕೂಡ ಸ್ಥಳ ಪರಿಶೀಲನೆ ಮಾಡ್ತಾರೆ. ಮತ್ತೆ ಅಲ್ಲಿ ಏನಾದ್ರೂ ಇಶ್ಯೂಸ್ ಇತ್ತು ಅಂತಂದ್ರೆ ಅದು ಈಗಲೇ ಅದನ್ನ ಅಡ್ರೆಸ್ ಕೂಡ ಮಾಡ್ಕೋತಾರೆ. ನಮ್ಮ ಜೊತೆಗೆ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಡಿಪಾರ್ಟ್ಮೆಂಟ್ಸ್ ಯಾವ್ದಿದೆ, ಹೆಲ್ತ್ ಇರಬಹುದು, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಅವರು ಕೂಡ ಅವರವರ ಇಲಾಖೆಯ ಒಂದು ಪ್ರಕಾರ ಅವರು ಕೂಡ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು. ಏನು ಆಗೋದು ಬೇಡ ಈ ಬಾರಿಯೂ ಕೂಡ. ಓಕೆ. ಹಾಗೆ ನನಗೆ ಆ ಶ್ವಾನದ ಬಗ್ಗೆ ಈ ಸಲ ವಿಶೇಷವಾಗಿ ಟೀಮ್ ನಲ್ಲಿ ಒಂದು ಶ್ವಾನ ಬಂದಿದೆ. ಹೆಸರು ಹನಿ ಅಂತ. ನಾವು ಪೊಲೀಸರಲ್ಲಿ ಆರ್ಮಿ ವಿಭಾಗದಲ್ಲಿ ನೋಡ್ತಾ ಇರ್ತೇವೆ, ಶ್ವಾನ ದಳವನ್ನ ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಅವನ್ನ ಬಳಸ್ಕೊಳ್ತಾರೆ. ಈ ಬಾರಿ ವಿಶೇಷವಾಗಿ ಕೊಡಗಿಗೆ ಪ್ರಥಮ ಬಾರಿಗೆ ಇವರ NDRF ಜೊತೆಗೆ ಬಂದಿದೆ ಒಂದು ಶ್ವಾನ. ಆ ಶ್ವಾನದ ವಿಶೇಷತೆ ಏನು, ಜೊತೆಗೆ ಯಾವ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ತಾರೆ, ಜೊತೆಗೆ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಕುತೂಹಲ ಇದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರು ಹೇಳಿ. ಎಲ್ಲಪ್ಪ ಅಂತ ಸರ್ ನನ್ನ ಹೆಸರು. ಎಲ್ಲಪ್ಪ. ಓಕೆ. ಸರ್, ನಾವು ಬಂದಿದ್ದು ಬೆಂಗಳೂರಿಂದ ಸರ್. ನಮ್ಮ ಜೊತೆ ಈತ ಪ್ರತಿ ವರ್ಷದಂತೆ ಈ ವರ್ಷ ನಾವು ಸ್ಪೆಷಲ್ ಆಗಿ ಹನಿ ಅಂತ ಒಂದು ಡಾಗ್ ಅನ್ನು ನಮ್ಮ ಜೊತೆ ಕ್ಯಾರಿ ಮಾಡಿದ್ದೀವಿ. ಇದ್ರ ವಿಶೇಷತೆ ಬಂದ್ಬಿಟ್ಟು ಎನಿ ಕೇಸ್ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ರೆ ಅಥವಾ ಲ್ಯಾಂಡ್ ಸ್ಲೈಡ್ ಆದ್ರೆ ನಮ್ಮ ಕಡೆ ಇಕ್ವಿಪ್ಮೆಂಟ್ ತುಂಬಾ ಇದೆ. ಅದ್ರಲ್ಲಿ ಡಿಟೆಕ್ಟ್ ಆದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಇದು ಸ್ನ್ಯಾಪ್ ಮಾಡುತ್ತೆ. ತುಂಬಾ ಹೈ ಸೆನ್ಸಿಟಿವ್ ಸ್ನ್ಯಾಪ್ ಮಾಡುತ್ತೆ. ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಸ್ನ್ಯಾಪ್ ಮಾಡಿದಾಗ ಲೈವ್ ವಿಕ್ಟಿಮ್ ಇದೆ ಡಿಟೆಕ್ಟ್ ಮಾಡುತ್ತೆ. ಅದರಿಂದ ನಮ್ಗೆ ಸಿಗ್ನಲ್ಸ್ ಕೊಡುತ್ತೆ. ಅದು ಡಾಗ್ ಹ್ಯಾಂಡ್ಲರ್ ಅಂತ ಇದ್ದಾನೆ, ಅವನಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ, ಎಲ್ಲಿ ಡಿಟೆಕ್ಟ್ ಇದೆ, ಎಲ್ಲಿ ಸಂಭಾವನೆ ಇದೆ, ವಿಕ್ಟಿಮ್ ಸಿಗೋ ಚಾನ್ಸ್ ಎಲ್ಲಿ ಜಾಸ್ತಿ ಇದೆ, ಭೂಕುಸಿತನ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರ್ಬೋದು. ಕೆಲವು ಕಡೆಗಳಿಗೆ ಸರ್ಚ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಸರ್ಚ್ ಮಾಡ್ತೀವಿ. ಇನ್ ಕೇಸ್ ಇದರಿಂದ ಆದರೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ನಮಗೆ. ಅದಕ್ಕೆ ವಿಶೇಷವಾಗಿ ಸತ ನಮ್ಮ ಟೀಮ್ ಜೊತೆ ಇದು ಹನಿನ ನಾವು ಸೇರಿಸ್ಕೊಂಡಿದ್ದೇವೆ. ಅದಕ್ಕೆ ಅದು ಜೀವಂತ ಇದ್ದವ್ರದ್ದು ಮಾತ್ರ ಗುರುತು ಹಿಡಿಯೋದು, ಅಥವಾ ಒಂದು ವೇಳೆ ಜೀವ ಹೋಗಿದ್ರು ಕೂಡ ಅದನ್ನ ಗುರುತು ಹಿಡಿತಾ ಸರ್, ಎಸ್ಪೆಷಲಿ ಜೀವಂತ ಇದ್ರೆ, ಹಾರ್ಟ್ ಬೀಟ್ ನಡೀತಾ ಇದ್ರೆ ಅವ್ರನ್ನಷ್ಟೇ ಐಡೆಂಟಿಫೈ ಮಾಡುತ್ತೆ. ಎಸ್ಪೆಷಲಿ ಈಗ ಒಂದು ಡಾಗ್ ಟ್ರೈನಿಂಗ್ ಆಗ್ತಾ ಇದೆ, ಡೆತ್ ಆದವ್ರನ್ನದು ಸ್ನ್ಯಾಪ್ ಮಾಡುತ್ತೆ. ಬಟ್ ಇನ್ನು ನಮ್ಮಲ್ಲಿ ಅದು ಇನ್ಕ್ಲೂಡ್ ಮಾಡಿಲ್ಲ, ಅಂಡರ್ ಟ್ರೈನಿಂಗ್ ಅಲ್ಲಿ ಇದೆ. ಅದು ಬಂದ್ಬಿಟ್ಟು ಗೊತ್ತಾಗಿದೆ, ಇದು ಓನ್ಲಿ ಲೈವ್ ಡಿಟೆಕ್ಟ್, ಅಂದ್ರೆ ಅದು ಹಾರ್ಟ್ ಬೀಟ್ ನಡೀತಾ ಇರಬೇಕು, ಯಾವುದೇ ಕಂಡಿಸ್ಲಿ ಅದು ಡಿಟೆಕ್ಟ್ ಮಾಡುತ್ತೆ ಸರ್. ಎಷ್ಟು ಅಡಿ ಆಳದವರೆಗೆ ಅದನ್ನ ಗುರುತಿಸುವಂತಹ ಸಾಮರ್ಥ್ಯ ಇದೆ ಇದಕ್ಕೆ? ಸರ್, ಅದು ಡಾಗ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿ ಡಾಗ್ ಸೆನ್ಸಿಟಿವ್ ಬೇರೆ ಬೇರೆ ಇರುತ್ತೆ. ಈ ಡಾಗ್ ಬಂದ್ಬಿಟ್ಟು ಒಂದು 10 ಫೀಟು 12 ಫೀಟ್ ಇದ್ರೆ ಡಿಟೆಕ್ಟ್ ಮಾಡುತ್ತೆ ಅದು. ಕೆಲವು ಡಾಗ್ ಹೆಂಗೆ ಟ್ರೈನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಆ ಡಾಗ್ ಅಲ್ಲಿ ಯಾವ ತರ ಟ್ರೈನಿಂಗ್ ಯೂಸ್ ಮಾಡ್ತೀವಿ, ಈ ತರ ಕುದುರೆ ಇರುತ್ತಲ್ಲ, ಕುದುರೆ ಯಾವ ತರ ಓಡಿಸೋದು ನಂಬ್ತಲ್ಲ, ಆ ತರ ಡಾಗ್ ಅಲ್ಲಿ ಅದರದ ಆಕ್ಟಿವಿಟಿ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಎಸ್ಪೆಷಲಿ ನಮ್ದು ಇದು ತುಂಬಾ ಕಡೆ ಡಿಟೆಕ್ಟ್ ಮಾಡಿದೆ. ಬೆಂಗಳೂರೊಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗ್ತು, ಬಾಬು ಸಾಬಾ ಫಾಳೆ ಅಂತಲ್ಲಿ, ಆ 7th ಫ್ಲೋರ್ ಬಿಲ್ಡಿಂಗ್ ಇತ್ತು, ಅದು ಡಿಟೆಕ್ಟ್ ಆಯ್ತು. ಅಲ್ಲಿ 2 ಮಂದಿ ಡಿಟೆಕ್ಟ್ ಮಾಡಿದೆ. ಇದು ತುಂಬಾ ಕೆಲವು ಕಡೆ ಸಕ್ಸಸ್ ಆಗಿದೆ ಸರ್. ಇದು ಎಷ್ಟು ಆಪರೇಷನ್ ಅಲ್ಲಿ ಇದನ್ನ ಬಳಸ್ಕೊಂಡಿದ್ದೀರಿ? ಇನ್ಕ್ಲೂಡಿಂಗ್ ಇವಾಗ ವಯನಾಡು ಕೇರಳ ಅಂತ ಹೋಗಿದ್ವಿ, ವಯನಾಡು ಲ್ಯಾಂಡ್ ಸೈಡ್ ಅಲ್ಲಿ ಹೋಗಿದ್ದು ಸರ್ ಇದು. ಆಮೇಲೆ ಬಾಬು ಸಾಹೇಬ್ ಸಾಳೆ ಒಂದು ಸುಮಾರು ಒಂದು 7 ರಿಂದ 8 ಆಫ್ಸ್ ಅಲ್ಲಿ ಇದು ಇನ್ಕ್ಲೂಡ್ ಆಗಿದೆ. ತುಂಬಾ ಇದು ಡಿಟೆಕ್ಟಿವ್ ಶಕ್ತಿ ತುಂಬಾ ಇದೆ ಸರ್. ಇದು ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ. ಇದು ಆಕ್ಚುಲಿ ಜರ್ಮನ್ ಸೆಪರ್ಡ್. ಇದು ತುಂಬಾ ಸ್ನ್ಯಾಪ್ ಮಾಡೋ ತುಂಬಾ ಶಕ್ತಿ ಇರುತ್ತೆ ಅದಕ್ಕೆ, ಸ್ನ್ಯಾಪ್ ಮಾಡ್ಲಿಕ್ಕೆ. ಹೈ ಸೆನ್ಸಿಟಿವ್ ಅಂತ ಹೇಳ್ತಾರೆ ಅದಕ್ಕೆ. ಇದು ನಮ್ಮ ಜೊತೆ ಬಂದು ಇವಾಗ ಒಂದು 4 ರಿಂದ 5 ವರ್ಷ ನಮ್ಮ ಜೊತೆ ಇದ್ದು. ಇದು ಅಂಡರ್ ಟ್ರೈನಿಂಗ್ ಇತ್ತು. ನಮ್ದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ವಿಜಯವಾಡದಲ್ಲಿ ಇರೋದು, ಅಲ್ಲಿಂದ ಇಲ್ಲಿ ಬೆಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಇವಾಗ 5 ರಿಂದ 6 ವರ್ಷದ ನಮ್ಮ ಜೊತೆ ಇದೆ ಸರ್ ಇದು.
ಅದನ್ನ ನೋಡ್ಕೊಳ್ಳೋದೆಲ್ಲ ಹೇಗೆ? ನಿಮ್ಮ ಬೇರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತೀವಿ ಆ ರೀತಿಯೇ ಇರುತ್ತಾ ಅಥವಾ ನಿಮ್ಮಲ್ಲಿ ಬೇರೆ ಏನಾದ್ರು? ಸರ್ ಎಸ್ಪೆಷಲಿ ಇದಕ್ಕೊಂದು ಮೆನು ಅಂತ ಬರುತ್ತೆ, ಅದಕ್ಕೆ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ, ಯಾವ ಥರ ನಮ್ಮ ಫಿಸಿಕಲ್ ಎಕ್ಸರ್ಸೈಸ್ ಅದೇ ರೀತಿ ಇದಕ್ಕೂ ಒಂದು ಇದು ಇರುತ್ತೆ. ಎವ್ರಿಡೇ. ಎವ್ರಿ ಡೇ ಇರುತ್ತೆ ಸರ್. ಮಾರ್ನಿಂಗ್ ಎದ್ದ ಬೆಳಗ್ಗೆ ಇಷ್ಟು ರನ್ನಿಂಗ್ ಮಾಡಬೇಕು, ಈ ಥರಕ್ಕೆ ಇಲ್ಲೆಲ್ಲ ಟ್ರೈನಿಂಗ್ ಮಾಡಿಸ್ಬೇಕಾದ್ರೆ ಡಾಗ್ ಹ್ಯಾಂಡ್ಲರ್ ಅಂತ 2 ಜನ ಇರ್ತಾರೆ. ಒಬ್ಬ ಮೇನ್ ಡಾಗ್ ಹ್ಯಾಂಡ್ಲರ್, ಅಸಿಸ್ಟೆಂಟ್ ಡಾಗ್ ಹ್ಯಾಂಡ್ಲರ್ ಇರ್ತಾರೆ. ಅವ್ರ ಕೆಲಸನೇ ಇದು. ಯಾವ ಥರ ನಮ್ಮ ಮೆನು ಇರುತ್ತೆ ಆ ಥರ ಇದಕ್ಕೆ ಮೆನು ಇರುತ್ತೆ. ಅದು ಫುಡ್ಡು ಮೆನು ಥರ ಕೊಡಬೇಕಾಗತ್ತೆ. ಡೈಲಿ ಇದಕ್ಕೆ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ. ಆ ಎಲ್ಲ ಟ್ರೈನಿಂಗ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಸರ್ ಇದು. ನಿಮ್ಮ ಟೀಮಲ್ಲಿ ಇದೊಂದೇ ಇರೋದು ಅಥವಾ ಬೇರೆ ಡಾಗ್? ತುಂಬಾ ಡಾಗ್ ಇದೆ ಸರ್ ನಮ್ಮ ಹತ್ರ. ಬಟ್ ಈ ಟೀಮಲ್ಲಿ ಒಂದೇ ಇರೋದು ಹನಿ ಅಂತ, ಇದೊಂದು ತಂದಿದೆ ಸರ್. ಒಂದು ಟೀಮಲ್ಲಿ ಒಂದೇ ಇರೋದು ಇದು. ಇದು ಎಸ್ಪೆಷಲಿ ಕೊಡಗುಗೆ ಒಂದು ಟೀಮಲ್ಲಿ ಒಂದೇ ಇದೆ ಓಕೆ, ಕಳಿಸಿದ್ದಾರೆ. ಬೇರೆ ಟೀಮಲ್ಲೆಲ್ಲ ಅವೈಲೇಬಲ್ ಇದೆ ಸರ್ ಇದು ಡಾಗ್. ಥ್ಯಾಂಕ್ ಯು ಸರ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದು ಮಡಿಕೇರಿಗೆ ಬಂದಿರುವಂತಹ NDRF ನ ಕುರಿತಾಗಿ ಮಾಹಿತಿ. ಜೊತೆಗೆ ಈ ಸರಿ ವಿಶೇಷ ಇವರು ಹೇಳಿದ ಹಾಗೆ ಹನಿಯನ್ನ ಕರ್ಕೊಂಡ್ ಬಂದಿದ್ದಾರೆ. ಯಾವುದೇ ವಿಪತ್ತು ಆಗೋದು ಬೇಡ ಅಂತ ನಾವು ಬಯಸೋಣ. ಯಾಕೆಂತಂದ್ರೆ ಕೊಡಗಿನಲ್ಲಿ ಹಿಂದೆ ಆದಂತಹ ಘಟನಾವಳಿಯಲ್ಲಿ ಆ ನೋವು ದುಃಖವನ್ನೆಲ್ಲ ನಾವೆಲ್ಲ ಪಾಲುದಾರರು. ಹಾಗಾಗಿ ಮುಂದೆ ಯಾವತ್ತೂ ಆಗೋದು ಬೇಡ ಅಂತ ಮೊದಲಿಂದ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಈ ಟೀಮ್ ಬರ್ತಾ ಇದೆ. ಒಳ್ಳೇದು. ಅಪಾಯ ಆಗೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾದ ಪ್ರಿಕಾಷನ್ ತೆಗೆದುಕೊಳ್ಳೋದು. ಈ ಬಾರಿ ಬಂದಂತ ತಂಡ ಒಂದಷ್ಟು ವಿಶೇಷತೆ ಜೊತೆಗೆ ನಾವು ಕೊಡಗು ಜಿಲ್ಲೆಯನ್ನ ಸೇರಿಕೊಂಡಿದೆ. ನೋಡೋಣ, ಅವರ ತಂಡದ ಕಾರ್ಯಚಟುವಟಿಕೆ ಒಳ್ಳೇದಾಗ್ಲಿ, ಜೊತೆಗೆ ಯಾವುದೇ ವಿಪತ್ತು ಆಗದೆ ಇರ್ಲಿ ಅಂತ ನಾವೆಲ್ಲ ಬೇಡಿಕೊಳ್ಳೋಣ. ಈ ಕಂಟೆಂಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೊಂದು ಕಂಟೆಂಟ್ ಜೊತೆ ಸಿಗ್ತೇನೆ. ಅಲ್ಲಿವರೆಗೆಲ್ಲರೂ ಕ್ಷೇಮವಾಗಿರಿ. ನಮಸ್ಕಾರ.